ಸರ್ ಗಿಲ್ಲಿ. ಏನಕ್ಕೆ ಸರ್? ಸರ್ ಹಳ್ಳಿ ಪ್ರತಿಭೆ. ನೆಕ್ಸ್ಟ್ ನಮ್ಮಂದು ಹಳ್ಳಿಯಿಂದ ಹುಟ್ಟಿರೋದು. ನಮ್ಮ ಹಳ್ಳಿಯವ್ರಿಗೆ ಅಂಥ ಇದಿಲ್ಲ, ಒಳ್ಳೆ ಟ್ಯಾಲೆಂಟ್ ಇದೆ ಅವನಿಗೆ. ತುಂಬ ಚೆನ್ನಾಗಿ ಮಾತಾಡ್ತಾನೆ. ಯಾವಾಗಲೂ ಯಾರು ಶ್ರೀಮಂತರು ಅವ್ರನ್ನ ಟಾರ್ಗೆಟ್ ಮಾಡಿ ಕರೆಕ್ಟಾಗಿ ಮಾತಾಡ್ತಾನೆ ಅವನು. ಅಸ್ಪಿನಿಂಗ್ ಮಾತ್ರ ಸೂಪರಾಗಿ ಮಾತಾಡ್ತಾನೆ. ಅಸ್ಪಿನಿಗೆ ಇಡೀ ಬಿಗ್ ಬಾಸ್ ಸೀಸನಲ್ಲಿ ಈ 12 ಬಿಗ್ ಬಾಸ್ ಸೀಸನಲ್ಲೇ ಟಕ್ಕರ್ ಕೊಡೋದು ಅಂದರೆ ಅಸ್ಪಿನಿಗೆ ನಮ್ಮ ಗಿಲ್ಲಿ ಒಬ್ಬ. ಬೇರೆಯವ್ರ ಥರ ಬಕೆಟ್ ಹಿಡ್ದು ಬೆಳೆಯಲ್ಲ ಅವನು, ಸ್ವತಃ ರೀತಿಯಿಂದ ಬೆಳೀತಾನೆ ಸರ್. ಒಬ್ಬ ಒಳ್ಳೆ ವ್ಯಕ್ತಿ. ಮಾತಾಡೋ ಸ್ಟೈಲಲ್ಲಿ ಅವರಷ್ಟೇ ಊರಲ್ಲಿ ಹೆಂಗೆ ಮಾತಾಡ್ತಾನೆ ಸೇಮ್ ಹಂಗೆ ಸರ್ ಅವನು. ಹೆಂಗೆ ಇಲ್ಲಿ ಯಾವ ಥರ ಇದ್ದ ಅದೇ ಥರ ಊರಲ್ಲಿ ಯಾವ ಥರ ಇದ್ದಾನೆ ಅದೇ ಥರ ಬಿಗ್ ಬಾಸ್ ಮನೇಲೂ ಇದ್ದಾನೆ. ಒಂಥರ ಹಳ್ಳಿ ಒಬ್ಬ ಪ್ರತಿಭೆ ಸರ್ ಅವನು. ಜೀವನದಲ್ಲಿ ಕಷ್ಟ ಬಿದ್ದು ಮೇಲೆ ಬೆಳೆದಿರೋರು ಬೆಳಿಬೇಕು ಅನ್ನೋದು ನಮ್ಮ ಆಸೆ ಸರ್. ಸರ್ ಇವಾಗ ಕ್ಯಾಪ್ಟನ್ ಆಗಿದ್ದ ನಮ್ಮ ಗಿಲ್ಲಿ ತುಂಬ ಖುಷಿಯಾಗುತ್ತೆ. ಯಾಕೆಂದ್ರೆ ಅವರು ಕ್ಯಾಪ್ಟನ್ ಆದಾಗ ನಮ್ಮ ಊರು ಪಕ್ಕದವ್ರೇ, ಆದರೆ ನಮ್ಮೂರು ನಮ್ಮ ಪಂಚಾಯತಿವೇ, ಅದರಿಂದ ತುಂಬ ಖುಷಿಯಾಗುತ್ತೆ. ಆಲ್ಮೋಸ್ಟ್ ಕ್ಯಾಪ್ಟನ್ಸಿ ಆಗಲ್ಲ ಅಂತ ನಾವು ತುಂಬ ವಾರದಿಂದ ವೆಯ್ಟ್ ಮಾಡ್ತಿದ್ವೋ. ಆದರೆ ಇವಾಗ ಕ್ಯಾಪ್ಟನ್ ಆಗಿದ್ದಾನೆ, ತುಂಬ ಖುಷಿಯಾಗುತ್ತೆ ಸರ್. ಆ ಕ್ಯಾಪ್ಟನ್ಸಿನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಏನಿಲ್ಲ ಸರ್, ಏನೂ ಮಿಸ್ಯೂಸ್ ಇಲ್ಲ. ಅವನು ಕೆಲಸ ಮಾಡ್ತಿದ್ದ, ಆದರೆ ಅವನನ್ನು ಕ್ಯಾಪ್ಟನ್ ಆದವ್ರು ಎಲ್ಲರೂ ಕಾಡ್ಸೋರು, ಆದರೆ ಇವನು ಅವ್ರನ್ನೂ ಉರಿಸ್ತಾನೆ ಸರ್. ಇಲ್ಲ, ಒಂದೊಂದು ಟೈಮಲ್ಲಿ ಕಾವ್ಯನಿಗೆ ಸಪೋರ್ಟ್ ಮಾಡಿಬಿಡ್ತಾನೆ, ಆದರೆ ಅವ್ನು ಮಾಡಿದ್ರಲ್ಲೂ ಅರ್ಥ ಇರುತ್ತೆ. ಆದರೂ ಕಾವ್ಯನೇ ಒಂದೊಂದು ಟೈಮ್ ಉಲ್ಟಾ ಹೊಡೆದು ಬಿಡ್ತಾಳೆ. ಆವಾಗ ತುಂಬ ಬೇಜಾರಾಗುತ್ತೆ ನಮಗೂ. ನೋಡಿರಿ, ಇಷ್ಟೆಲ್ಲ ಕಾವ್ಯನಿಗೋಸ್ಕರ ಅವ್ನು ಸಪೋರ್ಟ್ ಮಾಡಿರ್ತಾನೆ, ಆದರೂ ಒಂದೊಂದು ಟೈಮ್ ಉಲ್ಟಾ ಹೊಡಿತಾಳೆ. ಅವ್ನು ನ್ಯಾಮಿನೇಟ್ ಅಂತ ವಿಷಯ ಬಂದಾಗ ಕಾವ್ಯ ಗಿಲ್ಲಿನ ನ್ಯಾಮಿನೇಟ್ ಮಾಡಿದ್ಲು, ಆದರೆ ಗಿಲ್ಲಿ ಮಾಡಲಿಲ್ಲ. ಅವಳನ್ನೇ ಕಾವ್ಯನ ಯಾವತ್ತೂ ಬಿಟ್ಕೊಡ್ಲಿಲ್ಲ. ಆದ್ದರಿಂದ ಸರ್ ಅವ್ನು ಗಿಲ್ಲಿಯೇ ಗ್ರೇಟು ಸರ್. ಗಿಲ್ಲಿ ಕಾವ್ಯನೇ ಸೂಪರ್ ಜೋಡಿ. ಅಶ್ವಿನಿ ಧ್ರುವ ಅಂತೂ ಏನೋ ಷಡ್ಯಂತ್ರ ಮಾಡ್ತಾರೆ, ಅವನ ಮೇಲೆ ಕುಂತ್ಕೊಂಡು ಇಲ್ದಿರೋದೆಲ್ಲ ಮಾತಾಡೋದು, ಪಾಪ ಅವನನ್ನೇ ಏನೇನೋ ಇರಿಟೇಡಾಗೆಲ್ಲ ಇದು ಮಾಡೋದು. ಆದರೆ ನಮ್ಮ ಗಿಲ್ಲಿ ಯಾವುದಕ್ಕೆ ಎದುರಲ್ಲ ಸರ್. ಒಬ್ಬ ರೈತ ಅನ್ನ ಹಾಕ್ತಾನೆ, ಇಡೀ ದೇಶಕ್ಕೆ ಕೊಡ್ತಾನೆ. ಡಾಕ್ಟ್ರು ಇಂಜೆಕ್ಷನ್ ಮಾಡೋ ಒಬ್ಬ ವ್ಯಕ್ತಿನ ಉಳಿಸ್ಬೋದು, ಒಬ್ಬ ರೈತ ಅನ್ನ ಹಾಕ್ತಾನೆ, ರೈತರ ಮಗ. ಅದರಿಂದ ಸರ್ ನಾವು ರೈತರ ಮಗನ ಬೆಳೆಸಿ ಸರ್. ಧ್ರುವ ಅಂತ ಯಾಕೆ ಹಂಗೆ ಆಡ್ತಾನೆ ಅಂತ ಗೊತ್ತಾಗಲ್ಲ. ಆದರೆ ರಕ್ಷಿತ ಒಂದು ಚಿಕ್ಕ ಹುಡುಗಿ ಅಲ್ವಾ, ಅವಳಿಗೆ ಅಷ್ಟೊಂದು ಮೈಂಡು ಇದಿರಲ್ಲ. ಅವಳು ಏನು ನೇರಾದಿಟ್ಟು ಮಾತಾಡ್ತಾ ಇರ್ತಾಳೆ ಸುಮ್ಮನೆ, ಯಾರ ಮೇಲೆ ಏನಾರು ಹೇಳ್ತಾಳೆ, ಅದಕ್ಕೆ ಕರೆಕ್ಟ್ ಆನ್ಸರ್ ಕೊಡೋಲ್ಲ ಅವನೊಂದು ಟೈಮಲ್ಲಿ. ಕೊನೆದಾಗ ಏನು ಹೇಳೋದಕ್ಕೆ ಅಂದರೆ, ನಮ್ಮ ಹಳ್ಳಿ ಪ್ರತಿಭೆ ಗೆಲ್ಲಬೇಕು. ನಮಗೆ ತುಂಬ ಖುಷಿ ನಮ್ಮ ಗಿಲ್ಲಿ ಗೆದ್ದರೆ. ಡಮಾಲ್ ಡುಮಿಲ್ ಡಕ್ಕ ನಮ್ಮ ಗಿಲ್ಲಿ ಗೆಲ್ಲೋದು ಪಕ್ಕ.